Hello students, welcome to Parivartan Physics. In this video, we'll learn how to solve some important 3-mark numericals in physics. Right? ಈಗ ಆಲ್ರೆಡಿ ನಾವು ಹೊಸ ಪ್ಯಾಟರ್ನ್ ಮೇಲೆ ಪ್ರಿಪರೇಟರಿ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ಸ್ಗಳನ್ನು ನೋಡ್ಕೊಂಡಿದ್ದೀವಿ, ಪ್ಲಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಏನಿತ್ತು ಅದನ್ನು ನೋಡ್ಕೊಂಡಿದ್ದೀವಿ. ಇನ್ 3 ಮಾರ್ಕ್ಸ್ ಸೆಷನ್ ಅಂದರೆ ಸೆಕ್ಷನ್ ಸಿ ಒಳಗೆ ಪಾರ್ಟ್ ಸಿ ಒಳಗೆ ನಮಗೆ 3 ಮಾರ್ಕ್ಸ್ ಒಂದು ನ್ಯೂಮರಿಕಲ್ ಅಂತೂ ಶ್ಯೂರ್ ಬರ್ತದ್ರಿ. ಅದರೊಳಗೆ ಆ ನ್ಯೂಮರಿಕಲ್ ನಮಗೆ ಈಗ ನ್ಯೂಕ್ಲಿಯರ್ ಮೇಲೆ ಬಂದದ್ರಿ, ಇವನ್ ಇನ್ ಪ್ರಿಪರೇಟರಿ ಆಸ್ ವೆಲ್ ಆಸ್ ಇನ್ ಮಾಡೆಲ್ ಕ್ವೆಶ್ಚನ್ ಪೇಪರ್. That's why we'll solve some 3 marks important numericals from nuclei. Okay, well, so we'll go to the first question then. See, the first question is calculate the mass defect and specific binding energy of nitrogen, right? Nitrogen, given that the rest mass of nitrogen nucleus is 14.003 units, mass of proton is 1.00729 units, and mass of neutron is 1.00867 units. ರೈಟ್, ನಮ್ಗೆ ಕೊಟ್ಟಂತ ಎಲಿಮೆಂಟ್ ಯಾವ್ದದ ರೀ? ನೈಟ್ರೋಜನ್ ಅದ. ಸೊ ನೈಟ್ರೋಜನ್ ಅಟಾಮಿಕ್ ನಂಬರ್ 7, ಮಾಸ್ ನಂಬರ್ 14 ಅಂತ ನಮಗೆ ಆಲ್ರೆಡಿ ಗೊತ್ತದ. ಕರೆಕ್ಟ್. ಸೊ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್? ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಕ್ಯಾಲ್ಕುಲೇಟ್ ದ ಮಾಸ್ ಡಿಫೆಕ್ಟ್ ಆಸ್ ವೆಲ್ ಆಸ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಕರೆಕ್ಟ್. ಈಗ ನೋಡ್ರಿ, ಮಾಸ್ ಡಿಫೆಕ್ಟ್ ಅಂತಂದ್ರೆ ಏನ್ರಿ? ಮಾಸ್ ಡಿಫೆಕ್ಟ್ ಇಸ್ ರಿಪ್ರೆಸೆಂಟೆಡ್ ಬೈ ಡೆಲ್ಟಾ ಎಂ. ರೈಟ್. ಮಾಸ್ ಡಿಫೆಕ್ಟ್ ಮೀನ್ಸ್ ಇಟ್ ಈಸ್ ದ ಸಮ್ ಆಫ್ ಮಾಸ್ ಆಫ್ ದ ನ್ಯೂಕ್ಲಿಯಾನ್ಸ್, ಮಾಸ್ ಆಫ್ ದ ನ್ಯೂಕ್ಲಿಯಾನ್ಸ್, ಆಮೇಲೆ ಮೈನಸ್ ರೆಸ್ಟ್ ಮಾಸ್ ಆಫ್ ನ್ಯೂಕ್ಲಿಯಸ್. Mass of the nucleons ಅಂದ್ರೆ ಏನ್ರಿ? ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಇಂಟು ಮಾಸ್ ಆಫ್ ಒನ್ ಪ್ರೋಟಾನ್. Z ಅಂದ್ರೆ ಅಟಾಮಿಕ್ ನಂಬರ್ ರೀ, ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಇಂಟು ಮಾಸ್ ಆಫ್ ಒನ್ ಪ್ರೋಟಾನ್, ಪ್ಲಸ್ ನ್ಯೂಕ್ಲಿಯಸ್ ಒಳಗೆ ಮತ್ತೆ ಏನೇನು ಇರ್ತಾವ್ರಿ? ಪ್ರೋಟಾನ್ಸ್ ಬಿಟ್ಟು ಮತ್ತೆ ಏನಿರ್ತಾವ? ನ್ಯೂಟ್ರಾನ್ಸ್ ಇರ್ತಾವ. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದ್ರೆ ನಾವು ಅದನ್ನ ಹೆಂಗ್ ತಗೊಂತೀವಿ? ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್, ಕರೆಕ್ಟ್, ಇಂಟು ಮಾಸ್ ಆಫ್ ಒನ್ ನ್ಯೂಟ್ರಾನ್. ರೈಟ್. ವಾಟ್ ಇಸ್ ದಿಸ್? ದಿಸ್ ಇಸ್ ದ ಮಾಸ್ ಆಫ್ ನ್ಯೂಕ್ಲಿಯಾನ್ಸ್. ಅಂದ್ರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಇದೊಂದು ನ್ಯೂಕ್ಲಿಯಸ್ ಅದ. ಈ ನ್ಯೂಕ್ಲಿಯಸ್ ಒಳಗಡೆ ನಮಗೊಂದು 4 ನ್ಯೂಕ್ಲಿಯಾನ್ಸ್ ಅದಾವ್ರಿ. ಈಗ ಅದೊಂದು ಪ್ರೋಟಾನ್ ಅದ, ಇದು ಪ್ರೋಟಾನ್ ಅದ, ಇದು ಪ್ರೋಟಾನ್ ಅದ, ಇದು ನ್ಯೂಟ್ರಾನ್ ಅದ ಅಂತ ಇಟ್ಕೊಡಿ. ಈ ತರ ನಮಗೊಂದು ನ್ಯೂಕ್ಲಿಯಸ್ ಅದ ಅಂತ ಇಟ್ಕೊಡಿ. ಸೊ ಇಲ್ಲೇ ಝೆಡ್ ನಮಗೆ ಎಷ್ಟಾಯ್ತಪ್ಪ ಅಂತಂದ್ರೆ ಝೆಡ್ ಇಸ್ 3. ಝೆಡ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್, ದೇರ್ ಆರ್ 3. ಇನ್ ಅಟಾಮಿಕ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟಾಗ್ತಾವ್ರಿ? ಎ ಮೈನಸ್ ಝೆಡ್. ಎ ಅಂತಂದ್ರೆ ಏನ್ರಿ? ಮಾಸ್ ನಂಬರ್. ಮಾಸ್ ನಂಬರ್ ಅಂದ್ರೆ ಟೋಟಲ್ ನ್ಯೂಕ್ಲಿಯಾನ್ಸ್ ರೀ, ಎಲ್ಲಾ ಕೂಡಿ ಟೋಟಲ್ ನ್ಯೂಕ್ಲಿಯಾನ್ಸ್ ನಮ್ಗೆ ಎಷ್ಟು ಅದಾವ್ರಿ? ಟೋಟಲ್ ನ್ಯೂಕ್ಲಿಯಾನ್ಸ್ ನಮಗೆ 4 ಅದಾವ. ಕರೆಕ್ಟ್. ಆಮೇಲೆ ಅಟಾಮಿಕ್ ನಂಬರ್ ನಮಗೆ 3 ಅದ. ಸೊ 4 ಮೈನಸ್ 3 ಈಕ್ವಲ್ ಟು 1. ಸೊ ನಮಗೆ ಒಂದು ನ್ಯೂಟ್ರಾನ್ ಅದ ರೀ. ಕರೆಕ್ಟ್. ಸೊ ಈಗ ಮಾಸ್ ಡಿಫೆಕ್ಟ್ ಅಂತಂದ್ರೆ ನೋಡ್ರಿ, ಈಗ ಇವೇನು ಪ್ರೋಟಾನ್ಸ್ ಅದಾವಲ್ಲ, ಇದು ಫಸ್ಟ್ ಪ್ರೋಟಾನ್, ಸೆಕೆಂಡ್ ಪ್ರೋಟಾನ್, ಥರ್ಡ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್, ಇವೆಲ್ಲ ಸಪರೇಟ್ ವೇ ಮಾಡ್ಕೊಂಡು ನೀವು ಇದ್ರದ್ದು ಎಷ್ಟು ಮಾಸ್ ಬರ್ತದ ನೋಡ್ರಿ, ಆ ಮಾಸ್ ನೀವು ಈ ತರ ರಿಪ್ರೆಸೆಂಟ್ ಮಾಡ್ತೀರಿ. ಝೆಡ್ ಎಂ ಪಿ ಪ್ಲಸ್ ಎ ಮೈನಸ್ ಝೆಡ್ ಎಂ ಎನ್ ಅಂತ ಹೇಳಿ. ದಿಸ್ ಇಸ್ ದ ಮಾಸ್ ಆಫ್ ಆಲ್ ದ ನ್ಯೂಕ್ಲಿಯಾನ್ಸ್ ಸಪರೇಟ್ಲಿ. ಎಲ್ಲಾ ನ್ಯೂಕ್ಲಿಯಾನ್ಸ್ ಇಂಡಿವಿಜುವಲ್ ಮಾಸ್ ಅಂತ ತಗೊಂಡು ನಾವು ಈ ತರ ಆಡ್ ಮಾಡ್ಕೊಂಡ್ವಿ. ಇನ್ನ ಈ ಎಲ್ಲಾ ನ್ಯೂಕ್ಲಿಯಾನ್ಸ್ ಅನ್ನು ಕಂಬೈನ್ ಮಾಡಿ ನೀವು ಒಂದು ನ್ಯೂಕ್ಲಿಯಸ್ ಫಾರ್ಮ್ ಮಾಡಿದಾಗ ಇದ್ರದ್ದು ಏನು ಮಾಸ್ ಬರ್ತದಲ್ಲ, ಇದಕ್ಕೆ ನಾವು ರೆಸ್ಟ್ ಮಾಸ್ ಆಫ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ರೆಸ್ಟ್ ಮಾಸ್ ಆಫ್ ನ್ಯೂಕ್ಲಿಯಸ್. ಕರೆಕ್ಟ್. ಸೊ ರೆಸ್ಟ್ ಮಾಸ್ ಆಫ್ ನ್ಯೂಕ್ಲಿಯಸ್ ಅಂದ್ರೆ ಏನ್ರಿ? ಎಲ್ಲಾ ನ್ಯೂಕ್ಲಿಯಾನ್ಸ್ ಕಂಬೈನ್ಡ್ ಆಗಿ ಒಂದು ಸ್ಪೆರಿಕಲ್ ನ್ಯೂಕ್ಲಿಯಸ್ ಅನ್ನು ಫಾರ್ಮ್ ಮಾಡ್ಕೊಂಡಿರ್ಬೇಕು. ಅವಾಗ ಅದ್ರದ್ದು ಎಷ್ಟು ಮಾಸ್ ಆಗ್ತದಲ್ಲ ಅದಕ್ಕೆ ನಾವು ರೆಸ್ಟ್ ಮಾಸ್ ಅಂತ ಕರಿತೀವಿ. ಸೊ ಈ ಮಾಸ್ ಡಿಫೆಕ್ಟ್ ಅಂತಂದ್ರೆ ಇಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಮಾಸ್ ಆಫ್ ದ ನ್ಯೂಕ್ಲಿಯಾನ್ಸ್ ಮೈನಸ್ ರೆಸ್ಟ್ ಮಾಸ್ ಆಫ್ ದ ನ್ಯೂಕ್ಲಿಯಸ್, ಮೈನಸ್ ರೆಸ್ಟ್ ಮಾಸ್ ಆಫ್ ದ ನ್ಯೂಕ್ಲಿಯಸ್. ಅಂದ್ರೆ ಈ ನ್ಯೂಕ್ಲಿಯಾನ್ಸ್ ಸಪರೇಟ್ ಮಾಸ್ ಏನದಲ್ಲ, ಈ ಟೋಟಲ್ ಮಾಸ್ ಪ್ಲಸ್ ಈ ರೆಸ್ಟ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಎರಡು ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ನಮಗೆ ಏನ್ ಬರ್ತದ್ರಿ? ವಿ ವಿಲ್ ಗೆಟ್ ಮಾಸ್ ಡಿಫೆಕ್ಟ್. ಓಕೆ, ಸೊ ವಿ ಗಾಟ್ ಟು ನೋ ವಾಟ್ ಈಸ್ ಮಾಸ್ ಡಿಫೆಕ್ಟ್. ರೈಟ್. ಓಕೆ, ಇನ್ ನೋಡ್ರಿ, ಈಗ ಈ ಮಾಸ್ ಡಿಫೆಕ್ಟ್ ಫಾರ್ಮುಲಾ ಗೊತ್ತಾಯ್ತು. ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಮಾಸ್ ಡಿಫೆಕ್ಟ್. ಈಗ ನಾವು ಮಾಸ್ ಡಿಫೆಕ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸಿ ಝೆಡ್ ಅಂದ್ರೆ ಅಟಾಮಿಕ್ ನಂಬರ್. ಅಟಾಮಿಕ್ ನಂಬರ್ ನಮ್ಗೆ ಎಷ್ಟು ಅದ ರೀ? ನೋಡ್ರಿ, ಈ ಪ್ರಾಬ್ಲಮ್ ಒಳಗೆ ಅಟಾಮಿಕ್ ನಂಬರ್ ನಮಗೆ 7 ಅದ. ಅಟಾಮಿಕ್ ಮಾಸ್ ನಂಬರ್ ನಮಗೆ 14 ಅದ ರೀ. ಅಟಾಮಿಕ್ ಮಾಸ್ ನಂಬರ್ ಇಸ್ 14. ಎಷ್ಟು ನಮಗೆ ಝೆಡ್ ಮತ್ತು ಎ ವ್ಯಾಲ್ಯೂ ಅದಾವ್ರಿ. ಓಕೆ, ನಾವ್ ವಿಲ್ ಲಿಸನ್. ಹೌ ಮಚ್ ಇಸ್ ಝೆಡ್? ಝೆಡ್ ಇಸ್ 7. 7 ಇಂಟು ಮಾಸ್ ಆಫ್ ಪ್ರೋಟಾನ್. ನೋಡ್ರಿ, ಮಾಸ್ ಆಫ್ ಪ್ರೋಟಾನ್ ಇಲ್ಲಿ ನಮಗೆ ಗಿವನ್ ಅದ. ಹೌ ಮಚ್ ಇಟ್ ಇಸ್? 1.00729 ಪ್ಲಸ್ A minus Z. A minus Z ಅಂದ್ರೆ number of neutrons. A minus Z is 14 minus 7. Again, it is 7 only into mass of 1 neutron. So mass of 1 neutron is given as 1.00867. Correct? Okay. Minus rest mass of nucleus. Notary. Rest mass of nitrogen nucleus already given as how much it is? 14.003 units is number given as. Correct? Now, now within a simplify madkobeka. Okay. Let us simplify this. Notary. See how to simplify this now. ಈಗ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊರಿ. ಫಸ್ಟ್ ಇವೆಲ್ಲ ಮಲ್ಟಿಪ್ಲೈ ಮಾಡ್ಕೊರಿ. ಓಕೆ, ವಾಟ್ ಐ ವಿಲ್ ಗೆಟ್? 7 into 1.00729.
1.00729, right? How much it is? It is 7.05103, correct? Plus ಇದು multiply ಮಾಡ್ಕೊಡ್ರಿ, what you will get? See, it is 7 into 1.00867, correct? So ನಮಗೆ ಎಷ್ಟು ಬಂತು? 7.06069, correct? ಇವೆರಡು ನೀವು ಆಡ್ ಮಾಡ್ಕೋಬೇಕು. ಪ್ಲಸ್ 7.05103, correct? ಇವೆರಡು ಆಡ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬಂತು? It is 14.11172. This much we will get. Okay, ಇದು ನಮಗೆ ಎಷ್ಟು ಅದ ರೀ? It is 14.003. Okay, ಇದು ನಮಗೆ minus 14.003. Okay, ಇನ್ನು ಸಬ್ಸ್ಟ್ರಾಕ್ಟ್ ಮಾಡ್ಕೊರಿ. minus 14.003. How much this will be? 0.10872. So ಇದು ನಮಗೆ ಬಂತ 0.10872 units. So this much is the mass defect. Okay, first ನಮಗೆ mass defect find ಮಾಡಂದಿದ್ರೆ ನಾವು mass defect ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನ್ ಫೈಂಡ್ ಮಾಡಂದ್ರಿ? ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಓಕೆ, ಈಗ ನೋಡ್ರಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಬೇಕಾದ್ರೆ ವಾಟ್ ಈಸ್ ದ ಫಾರ್ಮುಲಾ ಆಫ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ? ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಮೀನ್ಸ್ ಇಟ್ ಈಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್, ಅಂದ್ರೆ ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಮಾಸ್ ನಂಬರ್. ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಮಾಸ್ ನಂಬರ್ ಯಾವುದು? ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸೊ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಬೇಕಾದ್ರೆ ನಮಗೆ ಬೈಂಡಿಂಗ್ ಎನರ್ಜಿ ಬೇಕು ಪ್ಲಸ್ ಮಾಸ್ ನಂಬರ್ ಬೇಕು. ಮಾಸ್ ನಂಬರ್ ಅಂತೂ ಆಲ್ರೆಡಿ ಗೊತ್ತದೆ, ಕರೆಕ್ಟ್? ಸೊ ಈಗ ಬೈಂಡಿಂಗ್ ಎನರ್ಜಿ ನಾವು ಮೊದಲು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಾರ್ಮುಲಾ ಏನ್ರಿ? ಬೈಂಡಿಂಗ್ ಎನರ್ಜಿ ಇಸ್ ಈಕ್ವಲ್ ಟು ಮಾಸ್ ಡಿಫೆಕ್ಟ್ ಇಂಟು 931. ಮಾಸ್ ಡಿಫೆಕ್ಟ್ ಇಂಟು 931. ಸೊ ಮಾಸ್ ಡಿಫೆಕ್ಟ್ ನಮಗೆ ಎಷ್ಟು ಬಂತ್ರಿ? ಹೌ ಮಚ್ ವಿ ಗಾಟ್? ಮಾಸ್ ಡಿಫೆಕ್ಟ್ ಎಷ್ಟು ಬಂತ? 0.10872 ಇಂಟು 931. ಓಕೆ, ಇದಕ್ಕೆ ಇಂಟು 931 ನಾ ಮಾಡ್ತೀನಿ. ಇಂಟು 931. ಸೊ ದಿಸ್ ವಿಲ್ ಬಿ ಹೌ ಮಚ್? 101.21832, right? Mega electron volts. ಇದು ನಮಗೆ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ನಾಗ ಬರ್ತದ್ರೆ. ಇಫ್ ಯು ಯೂಸ್ ದಿಸ್ ಫಾರ್ಮುಲಾ ಯು ವಿಲ್ ಗೆಟ್ ಇಟ್ ಇನ್ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್. ಇನ್ನು ನಮಗೆ ಏನ್ ಬೇಕ್ರಿ? ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಬೇಕು. ಸೊ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಇಸ್ ಈಕ್ವಲ್ ಟು ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಮಾಸ್ ನಂಬರ್. ಬೈಂಡಿಂಗ್ ಎನರ್ಜಿ ನಮಗೆ ಎಷ್ಟು ಬಂತ? 101.21832 divided by mass number. How much is the mass number? Mass number is 14. So ಇದು ಎಷ್ಟು ಬರ್ತದೆ ನೋಡ್ರಿ. Okay, I will divide this. Okay, divided by 14. Divided by 14. So what I will get? 7.22988. So specific binding energy ನಮಗೆ ಬಂತ 7.22988 mega electron volts. So this much will be the specific binding energy. So ನಮಗೆ mass defect ಸಿಕ್ತೆ, specific binding energy ಸಿಕ್ತೆ, right? ಸೊ ಈ ತರ ಸಿಂಪಲ್ ನಿಮಗೆ ಐದರ್ ಮಾಸ್ ಡಿಫೆಕ್ಟ್ ಅಥವಾ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಸಿಂಪಲ್ 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಬರ್ತಾವೆ. ಜಸ್ಟ್ ಫಾರ್ಮುಲಾ ಗೊತ್ತಿರಬೇಕು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಅದ್ರದ್ದು ಆನ್ಸರ್ ಬರ್ತಾವ್ರಿ. ಓಕೆ, ಸೊ ನೋಡ್ರಿ, ಮಾಸ್ ಡಿಫೆಕ್ಟ್ ಫೈಂಡ್ ಮಾಡಬೇಕಾದ್ರೆ ದಿಸ್ ಫಾರ್ಮುಲಾ ZMP ಪ್ಲಸ್ A ಮೈನಸ್ ZMN ಮೈನಸ್ ರೆಸ್ಟ್ ಮಾಸ್. ಆಮೇಲೆ ಬೈಂಡಿಂಗ್ ಎನರ್ಜಿ ಅಂದ್ರೆ ಡೆಲ್ಟಾ M ಇಂಟು 931. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂದ್ರೆ ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಮಾಸ್ ನಂಬರ್, ರೈಟ್? ಇವ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡೋದಿವಿ. ದೇರ್ ಆರ್ ನೋ ಮೆನಿ ಅದರ್ ಫಾರ್ಮುಲಾಸ್ ಇನ್ ದಿಸ್, ರೈಟ್? Okay, ಇಷ್ಟು ಗೊತ್ತಿರಲಿ. Okay, we'll go to the next question then. Okay, so next question is, ನೋಡ್ರಿ, find the binding energy per nucleon. Find the binding energy per nucleon of the nucleus. ನೋಡ್ರಿ, ಎರಡು ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ. ಒಂದು ಕಾರ್ಬನ್ ಅದ, ಇನ್ನೊಂದು ಆಕ್ಸಿಜನ್ ಅದ ರೀ. 2 nuclei we are having rest mass 12 units and 16.00744 units respectively. Okay, given rest mass of mass of proton ಮತ್ತು mass of neutron ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ನಮಗಿಲ್ಲಿ ಎರಡು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ನಮಗೆ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಕಾರ್ಬನ್ ಒಂದು, ಆಕ್ಸಿಜನ್ ಒಂದು. ಎರಡು ಎಲಿಮೆಂಟ್ಸ್ ಅದ ನಾವು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಫೈಂಡ್ ಮಾಡಬೇಕು, ಅಂದ್ರೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಫೈಂಡ್ ಮಾಡಬೇಕು. ಸೊ ಫಸ್ಟ್ ನಾವು ಏನ್ ಮಾಡ್ಬೇಕ್ರಿ? ಮಾಸ್ ಡಿಫೆಕ್ಟ್, ಆಮೇಲೆ ಬೈಂಡಿಂಗ್ ಎನರ್ಜಿ, ಆಮೇಲೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್, ಆಮೇಲೆ ನಾವು ಫೈಂಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ವಿಲ್ ಟೇಕ್ ಕಾರ್ಬನ್. ಸೊ ಕಾರ್ಬನ್ ನೋಡ್ರಿ, ಅಟಾಮಿಕ್ ನಂಬರ್ ನಮಗೆ 6 ಅದ, ಆಮೇಲೆ ಮಾಸ್ ನಂಬರ್ ನಮಗೆ 12 ಅದ. ಸೊ ಫಸ್ಟ್ ಈಗ ಕಾರ್ಬನ್ ಮುಗಿಸೋಣ. ಸೊ ಕಾರ್ಬನ್ ಮಾಸ್ ಡಿಫೆಕ್ಟ್ ನೋಡ್ರಿ, ಮಾಸ್ ಡಿಫೆಕ್ಟ್ ಫಾರ್ಮುಲಾ ನಮಗೆ ಏನದ ರೀ? ವಾಟ್ ಇಸ್ ದ ಫಾರ್ಮುಲಾ ಆಫ್ ಮಾಸ್ ಡಿಫೆಕ್ಟ್? ZMP ಪ್ಲಸ್ A minus ZMN, A minus ZMN minus rest mass of nucleus. Okay, so what is the value of Z? Z value ನಮಗೆ 6 ಅದ ರೀ. ರೆಸ್ಟ್ ಪ್ರೋಟಾನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ರೀ? ಎಷ್ಟು ಕ್ವೆಶನ್ ಒಳಗೆ ಕೊಟ್ಟಿರ್ತಾರೆ ಅದನ್ನ ತಗೋಬೇಕು. 1.00727 ಪ್ಲಸ್ A minus Z, 12 minus 6, it is 6 only. Mass of neutron ನಮಗೆ ಎಷ್ಟು ಗಿವನ್ ಅದ ರೀ? 1.008
866 ಅಂತ given minus rest mass of carbon nodri first one carbon idu namaga 12 anta helidari correct. Okay, now we have to simplify this. Okay, what we will get, see we'll get it like this. ಈಗ ನೋಡ್ರಿ ನಮಗೆ ಏನದ 6 into 1.007. okay, 6 into 1.00727, right? So what is this? This is 6.6.04362 ಎಷ್ಟು ನಮಗೆ ಬರ್ತದೆ. okay, in ಇದನ್ನ ಮಲ್ಟಿಪ್ಲೈ ಮಾಡ್ಕೋರಿ, what I will get 6 into 1.00866, right? So what I will get 6.05196 ಇದೆಷ್ಟು ಬರ್ತದ್ರಿ minus 12, right? ಇವೆರಡು ಆಡ್ ಮಾಡ್ಕೊಳ್ರಿ. okay, so plus 6.04362 equal to ಇದು ನಮಗೆ ಎಷ್ಟು ಬಂತೆ, it is 12.095556, right? minus ಇದು ನಮಗೆ 12 as it is ಇರಲಿ. so minus 12, what I will get 0.00956, this much I will get. so this is the mass defect. ಈಗ ನಮಗೆ ಏನು ಬಂತಲ್ಲ, ಇದು ಮಾಸ್ ಡಿಫೆಕ್ಟ್ ಆಯ್ತು ರೀ. ನೆಕ್ಸ್ಟ್ ಏನು ಬೇಕು, ಬೈಂಡಿಂಗ್ ಎನರ್ಜಿ ಬೇಕು. ನಮಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕೇಳಿದಾರೆ ರೀ, ಅಂದ್ರೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಕೇಳಿದಾರೆ. ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಬೇಕಾದ್ರೆ ನಿಮ್ಗೆ ಬೈಂಡಿಂಗ್ ಎನರ್ಜಿ ಬೇಕೇ ಬೇಕು. ಸೊ ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ಏನ್ರಿ, ಮಾಸ್ ಡಿಫೆಕ್ಟ್ ಇಂಟು 931, ಮಾಸ್ ಡಿಫೆಕ್ಟ್ ಇಂಟು 931. ಸೊ ಮಾಸ್ ಡಿಫೆಕ್ಟ್ ನಮಗೆ ಇಷ್ಟು ಬಂದದೆ. ಸಿ ಹೌ ಮಚ್ ಇಸ್ ದ ಮಾಸ್ ಡಿಫೆಕ್ಟ್, 0.09556 into 931. So this will be 88.96636 mega electron volts. Is nimaga binding energy bantu. Okay, in specific binding energy bakery. So specific binding energy means what? Specific binding energy means binding energy divided by mass number. So binding energy estade, mass number namage estadri 12 ade. So I will divide this by 12. Idin now 12 dinda divide ಮಾಡ್ಕೊಂಡ್ರೆ I will get 7.413, right, mega electron volts. This much will be the specific binding energy of what? Of carbon, right? ಈಗ ನಮಗೆ ಇದ್ರೊಳಗೆ ಕಾರ್ಬನ್ ಒಂದೇ ಇಲ್ಲ, ಇನ್ನೂ ಒಂದು ಕೊಟ್ಟಿದ್ದಾರೆ, ಯಾವ್ದ, ಆಕ್ಸಿಜನ್ ಒಂದು ಕೊಟ್ಟಾರೆ. ಸೊ ಆಕ್ಸಿಜನ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಆಕ್ಸಿಜನ್ ನೋಡ್ರಿ, ಆಕ್ಸಿಜನ್ ಅಟಾಮಿಕ್ ನಂಬರ್ ನಮಗೆ 8 ಅಂತದ, ಮಾಸ್ ನಂಬರ್ ನಮಗೆ 16 ಅಂತದ, ರೈಟ್? ಸೊ ಮಾಸ್ ಡಿಫೆಕ್ಟ್ ಫಸ್ಟ್ ಫೈಂಡ್ ಮಾಡ್ರಿ. ಮಾಸ್ ಡಿಫೆಕ್ಟ್ ಫಾರ್ಮುಲಾ ಇಸ್ ZMP ಪ್ಲಸ್ A minus ZMN, A minus ZMN minus rest mass, correct? So what is Z? Z ನಮಗೆ ಎಷ್ಟದ ನೋಡ್ರಿ, Z is 8, right? Z is 8. I hope you will get to know what is Z and what is A. Mass of na direct ಬರಿತೇನ್ರಿ, okay, multiply ಮಾಡಿ direct ಬರಿತೇನ್ರಿ. Mass of one proton 1.00727. So this will be 8.05816. Okay, next ನೋಡ್ರಿ, A minus Z ಅಂದ್ರೆ 8 minus 16, that will be 8 only. 8 into Mn, mass of one neutron. So mass of one neutron 1.00866, right? ಇದು ಎಷ್ಟು ಬಂತೆ, it is 8.0692, 8.06928, correct? ಎಷ್ಟು ನಮಗೆ ಬರ್ತದ್ರಿ. ಮೈನಸ್ ರೆಸ್ಟ್ ಮಾಸ್ ಆಫ್, ನೋಡ್ರಿ ನೀವು ಆಕ್ಸಿಜನ್ ರೆಸ್ಟ್ ಮಾಸ್ ಎಷ್ಟು ಕೊಟ್ಟಿದಾರ್ರಿ, 16.00744 ಅಂತ ಗಿವನ್ ಅದ, ಕರೆಕ್ಟ್? ಇವೆರಡು ಆಡ್ ಮಾಡ್ಕೋರಿ, ಆಡ್ ಬೋತ್ ಆಫ್ ದಿಸ್. ಓಕೆ, ಇಟ್ ಈಸ್ 8.05816, ರೈಟ್? ಇಷ್ಟು ಬಂತು. ಇದಕ್ಕೆ ಸಾರಿ, ಇದ್ರೊಳಗೆ ನಾವು ಏನು ಮಾಡ್ಬೇಕು, ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ 16 ಪಾಯಿಂಟ್, ರೆಸ್ಟ್ ಮಾಸ್ ನಾವು ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು, 16.00744, ರೈಟ್? ಹೌ ಮಚ್ ಐ ವಿಲ್ ಗೆಟ್, 0.12. ಸೊ ಇದು ನಮಗೆ 0.12 ಬರ್ತದ್ರಿ. ಓಕೆ, ದಿಸ್ ಇಸ್ ದ ಮಾಸ್ ಡಿಫೆಕ್ಟ್, ಯೂನಿಟ್ಸ್ ಒಳಗೆ ಬಂತು. ನೆಕ್ಸ್ಟ್ ಏನು ಬೇಕು, ಬೈಂಡಿಂಗ್ ಎನರ್ಜಿ. ಸೊ ಬೈಂಡಿಂಗ್ ಎನರ್ಜಿ ಮೀನ್ಸ್ ಮಾಸ್ ಡಿಫೆಕ್ಟ್ ಇಂಟು 931. ಸೊ ಇದಕ್ಕೆ ಇಂಟು 931 ಮಾಡ್ಕೊಡ್ರಿ, 0.12 into 931. So we'll get 111.72. So this is 111.72 mega electron volts. Yes, ನಮಗೆ ಬರ್ತದೆ. Okay, next ನೋಡ್ರಿ, specific binding energy. Specific binding energy ಅಂದ್ರೆ binding energy divided by mass number. Binding energy ನಮಗೆ ಎಷ್ಟು ಬಂದದ್ರಿ, divided by mass number. Mass number ಎಷ್ಟದ, 16, correct? So this will be 6.9285. 6.9285 mega electron volts. ಇಷ್ಟು ನಮಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಸಿಗ್ತದ್ರಿ. ಕ್ಲಿಯರ್? ಸೊ ವಿ ಕ್ಯಾಲ್ಕುಲೇಟೆಡ್, ವಿ ಗಾಟ್ ಟು ನೋ ಹೌ ಟು ಕ್ಯಾಲ್ಕುಲೇಟ್ ಮಾಸ್ ಡಿಫೆಕ್ಟ್, ಹೌ ಟು ಕ್ಯಾಲ್ಕುಲೇಟ್ ಬೈಂಡಿಂಗ್ ಎನರ್ಜಿ, ಹೌ ಟು ಕ್ಯಾಲ್ಕುಲೇಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಮಾಸ್ ಡಿಫೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇದು ಫಾರ್ಮುಲಾ
ಆಮೇಲೆ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇದು ಫಾರ್ಮುಲಾ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇದು ಫಾರ್ಮುಲಾ. ಕ್ಲಿಯರ್ ಅದರಿ? ಓಕೆ, ಈ ತರದ ಕ್ವೆಶನ್ಸ್ ನಮಗೆ ಬರಬಹುದು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ದೆನ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಕ್ಯಾಲ್ಕುಲೇಟ್ ದ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್. ನೋಡ್ರಿ, ಕಾರ್ಬನ್ ಕೊಟ್ಟಿದ್ದಾರೆ, ಕಾರ್ಬನ್ ನ್ಯೂಕ್ಲಿಯಸ್ ಇಂಟು 3 alpha particles if T is energy is supplied. Okay, if the energy is supplied by irradiating photons, what is the wavelength of the photons? Okay, rest mass of carbon given the rest mass of alpha particles given. ಈಗ ನಮಗೆ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಅಂತ ಕೇಳತ್ತಾರ್ರಿ. ನೋಡ್ರಿ, ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಅಂದ್ರೆ ಏನ, ಈಗ ಒಂದ್ ತಿಳ್ಕೊಡ್ರಿ, ಈಗ ನಮಗೊಂದು ನ್ಯೂಕ್ಲಿಯಸ್ ಅದ, ರೈಟ್? ಈ ನ್ಯೂಕ್ಲಿಯಸ್ ದಾಗ ಇರುವಂತ ಎಲ್ಲಾ ಪಾರ್ಟಿಕಲ್ಸ್ ಇದೆ, ಈ ನ್ಯೂಕ್ಲಿಯಸ್ ನೀವು ಬ್ರೇಕ್ ಮಾಡಿ ಆ ಪಾರ್ಟಿಕಲ್ಸ್ ಗಳನ್ನ ನೀವು ಸಪರೇಟ್ ಮಾಡ್ಬೇಕಾದ್ರೂ ಎಷ್ಟು ಎನರ್ಜಿ ಬೇಕಲ್ಲ, ಆ ಎನರ್ಜಿಗೆ ನಾವು ಬೈಂಡಿಂಗ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಅಥವಾ ಈ ಸಪರೇಟ್ ಇರುವಂತ ಎಲ್ಲಾ ಪಾರ್ಟಿಕಲ್ಸ್ ಗಳನ್ನ ಕಂಬೈನ್ ಮಾಡಿ ನೀವು ಮತ್ತೆ ಒಂದು ಸರ್ಕ್ಯುಲರ್ ನ್ಯೂಕ್ಲಿಯಸ್, ಸ್ಪೆರಿಕಲ್ ನ್ಯೂಕ್ಲಿಯಸ್ ಅನ್ನು ಫೈಂಡ್ ಮಾಡ್ಲಿಕ್ಕೆ ಅಥವಾ ಸ್ಪೆರಿಕಲ್ ನ್ಯೂಕ್ಲಿಯಸ್ ಅನ್ನು ಫಾರ್ಮ್ ಮಾಡ್ಲಿಕ್ಕೆ ಏನ್ ಎನರ್ಜಿ ಬೇಕಲ್ಲ, ಅದಕ್ಕೂ ಕೂಡ ನಾವು ಬೈಂಡಿಂಗ್ ಎನರ್ಜಿ ಅಂತ ಹೇಳಿ ಕರಿತೀವಿ. ಸೊ ಬೈಂಡಿಂಗ್ ಎನರ್ಜಿ ಮೀನ್ಸ್ ಇಟ್ ಇಸ್ ಐದರ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಅ ನ್ಯೂಕ್ಲಿಯಸ್ into its constituent particles or combine all the particles and to form a spherical nucleus. ಅದಕ್ಕೆ ನಾವು ಬೈಂಡಿಂಗ್ ಎನರ್ಜಿ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಅದನ್ನ ಕೇಳಿದಾರೆ ಅವರು, ಏನಂತೇಳಿ, ಕ್ಯಾಲ್ಕುಲೇಟ್ ದ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್. ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಅಂದ್ರೆ ಏನ್ರಿ? ದಟ್ ಈಸ್ ಬೈಂಡಿಂಗ್ ಎನರ್ಜಿ ಓನ್ಲಿ, ಕರೆಕ್ಟ್? ಸೊ ನಾವು ಬೈಂಡಿಂಗ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿಲ್ಲ. ಏನ್ ಗಿವನ್ ಅದ? ಸೊ ಎಲಿಮೆಂಟ್ ಯಾವ್ದು ಗಿವನ್ ಅದ? ಕಾರ್ಬನ್ ಗಿವನ್ ಅದ ರೀ. ಸೊ ದ ಗಿವನ್ ಎಲಿಮೆಂಟ್ ಇಸ್ ಕಾರ್ಬನ್. ಇದ್ರದ ಅಟಾಮಿಕ್ ನಂಬರ್ 6 ಅದ, ಮಾಸ್ ನಂಬರ್ 12 ಅದ. ಈ ಕಾರ್ಬನ್ ಅನ್ನು ಏನ್ ಮಾಡ್ಕೊಂಡಿದ್ದಾರೆ? ಇಟ್ ಹ್ಯಾಸ್ ಬಿನ್ ಬ್ರೇಕ್ಡ್ ಇಂಟು 3 alpha particles. 3 alpha particles ದಾಗ ಅದನ್ನ ಬ್ರೇಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ಕಾರ್ಬನ್ ನ್ಯೂಕ್ಲಿಯಸ್ ಏನೈತಲ್ಲ ಅದನ್ನ 3 alpha particles ಆಗಿ ಬ್ರೇಕ್ ಮಾಡ್ಕೊಂಡಿದ್ದಾರೆ, ರೈಟ್? ಸೊ ಈಗ ನಾವ್ ಏನ್ ಮಾಡ್ಬೇಕ್ರಿ? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ವೇವ್ ಲೆಂತ್ ಆಫ್ ದ ಫೋಟಾನ್ಸ್. ನೋಡ್ರಿ, ಫೋಟಾನ್ಸ್ ಅದು ವೇವ್ ಲೆಂತ್ ನಮಗೆ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳಿದಾರೆ. ಮೊದಲು ಏನ್ ಮಾಡ್ರಿ? ಎನರ್ಜಿ ರಿಕ್ವೈರ್ಡ್ ಏನಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಯೂಸಿಂಗ್ ಎನರ್ಜಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್. ಓಕೆ, ಲೆಟ್ ಅಸ್ ಕ್ಯಾಲ್ಕುಲೇಟ್ ಎನರ್ಜಿ. ಸೊ ನಮಗೆ ಎನರ್ಜಿ ಬೇಕಾದ್ರೆ ಮಾಸ್ ಡಿಫೆಕ್ಟ್ ಬೇಕ್ರಿ, ಯಾಕಂದ್ರೆ ಎನರ್ಜಿ ಅಂದ್ರೆ ಬೈಂಡಿಂಗ್ ಎನರ್ಜಿ. ಬೈಂಡಿಂಗ್ ಎನರ್ಜಿ ಮೀನ್ಸ್ ಮಾಸ್ ಡಿಫೆಕ್ಟ್ ಇಂಟು 931, ಕರೆಕ್ಟ್? ಸೊ ಫಸ್ಟ್ ಮಾಸ್ ಡಿಫೆಕ್ಟ್ ಬೇಕು. ಇಲ್ಲಿ ಮಾಸ್ ಡಿಫೆಕ್ಟ್ ಅಂದ್ರೆ ನೀವ್ ಏನ್ ಮಾಡ್ಬೇಕ್ರಿ? ನೋಡ್ರಿ, ಮಾಸ್ ಆಫ್ ಪ್ರೊಡಕ್ಟ್ಸ್ ಮೈನಸ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ನೀವು ತಗೋಬೇಕು ಮಾಸ್ ಡಿಫೆಕ್ಟ್ ಅಂದ್ರೆ. ಸೊ ಮಾಸ್ ಆಫ್ ಪ್ರೊಡಕ್ಟ್ಸ್ ಅಂದ್ರೆ ಇಲ್ಲಿ 3 alpha particles ಅದಾವ್ರಿ. ಸೊ 3 into ಮಾಸ್ ಆಫ್ 1 alpha particle, ರೈಟ್? 3 into ಮಾಸ್ ಆಫ್ 1 alpha particle ಮೈನಸ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ಅಂತಂದ್ರೆ ಏನ್ರಿ? ಮಾಸ್ ಆಫ್ ಕಾರ್ಬನ್ ನ್ಯೂಕ್ಲಿಯಸ್ ಅದು ನಾವು ಮಾಸ್ ಅಂತ ತಗೋಬೇಕು. ಓಕೆ, ವೆಲ್, ಸೊ ಇಲ್ಲಿ ನೋಡ್ರಿ, 3 into ಮಾಸ್ ಆಫ್ ಅಲ್ಫಾ ಪಾರ್ಟಿಕಲ್. ರೆಸ್ಟ್ ಮಾಸ್ ಆಫ್ ಅಲ್ಫಾ ಪಾರ್ಟಿಕಲ್ ನಿಮಗೆ ಕೊಟ್ಟಿದ್ದಾರೆ. ಎಷ್ಟದ ನೋಡ್ರಿ? ಅಲ್ಫಾ ಪಾರ್ಟಿಕಲ್ ರೆಸ್ಟ್ ಮಾಸ್ ಇಟ್ ಈಸ್ 4.00150 ಮೈನಸ್ ಮಾಸ್ ಆಫ್ ಕಾರ್ಬನ್ ನ್ಯೂಕ್ಲಿಯಸ್ ಎಷ್ಟದ್ರಿ? ಕಾರ್ಬನ್ ನ್ಯೂಕ್ಲಿಯಸ್ ಮಾಸ್ ನಮ್ಗೆ ಎಷ್ಟದ? 11.9967 ಕರೆಕ್ಟ್? ಎಷ್ಟು ನಮಗದರಿ? ಓಕೆ, ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿಸ್ ನೌ. ಓಕೆ, ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೋಡ್ರಿ. ಇಲ್ಲೇ 3 into 4.00150 ಅಂತ ನಮಗೆ ಬರುತ್ತೆ. ಸಾರಿ, 3 into 4.00150. ಸೊ ದಿಸ್ ವಿಲ್ ಬಿ 12.0045 minus 11.9967 minus 11.9967, correct? So ಇದು ನಮಗೆ ಬಂತು, how much we got? 0.0077 ಅಥವಾ 78 ಅಂತ ನಾ ಬರ್ಕೋತೀನಿ. 0.0078 ಅಂತ ನಾ ಬರೀತೀನಿ. ಕ್ಲಿಯರ್? ಸೊ ದಿಸ್ ಮಚ್ ವಿ ಗಾಟ್ ದ ಮಾಸ್ ಡಿಫೆಕ್ಟ್. ನಾವು ಎಷ್ಟು ನಮಗೆ ಮಾಸ್ ಡಿಫೆಕ್ಟ್ ಬಂತು. ನೆಕ್ಸ್ಟ್ ನೋಡ್ರಿ, ಬೈಂಡಿಂಗ್ ಎನರ್ಜಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಬೈಂಡಿಂಗ್ ಎನರ್ಜಿ ಮೀನ್ಸ್ ಇಟ್ ಈಸ್ ಮಾಸ್ ಡಿಫೆಕ್ಟ್ ಇಂಟು 931. ಮಾಸ್ ಡಿಫೆಕ್ಟ್ ಇಂಟು 931. ಸೊ ನಮಗೆ ಮಾಸ್ ಡಿಫೆಕ್ಟ್ ಎಷ್ಟು ಬಂದದೆ? 0.0078 ಬಂದದ್ರಿ. 0.0078 into 931. Okay, let us calculate how much this will be. ಇದು ನಮಗೆ ಎಷ್ಟು ಆಗ್ತದೆ ನೋಡ್ರಿ. Okay, it is 0.0078 into 931, correct? So ಇದು ನಮಗೆ ಬಂತು 7.2618 mega electron volts. So this much is the binding energy now. ಎಷ್ಟು ನಮಗೆ binding energy ಬಂತು. ಆಮೇಲೆ ಏನ್ ಕೇಳತ್ತಾರ್ರಿ? ವೇವ್ ಲೆಂತ್ ನಮಗೆ ಕೇಳತ್ತಾರ. ಸೊ ಎನರ್ಜಿ ಸಿಕ್ಕದೆ, ಈಗ ವೇವ್ ಲೆಂತ್ ನಿಮಗೆ ಬೇಕಾಗಿದ್ರಿ. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಎನರ್ಜಿ ಅಂಡ್ ವೇವ್ ಲೆಂತ್? E is equal to hc divided by lambda, correct? ಸೊ ನಮಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನ್ ಬರ್ತದ್ರಿ? ಹಂಗಾರೆ hc ಡಿವೈಡೆಡ್ ಬೈ E ಅಂತ ನಮಗೆ ಬರ್ತದೆ, ಕರೆಕ್ಟ್? ಓಕೆ, ಈಗ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಈಗ ಈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ನಾವು
HC, H ಅಂದ್ರೆ ಏನ್ರಿ Planck's constant, 6.625 into 10 to the power minus 34 Planck's constant into C ಅಂದ್ರೆ speed of light 3 into 10 raised to 8 meter per second divided by energy. ನೋಡ್ರಿ ಬೈಂಡಿಂಗ್ ಎನರ್ಜಿ ನಮಗೆ ಇಲ್ಲಿ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ಒಳಗದೆ, ಬಟ್ ನೀವು ಅದನ್ನ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ಒಳಗೆ ಇಲ್ಲಿ ತಗೊಳಿಕ್ ಬರಂಗಿಲ್ಲ, ಅದನ್ನ ನೀವು ಜೂಲ್ ಒಳಗೆ ತಗೋಬೇಕು. ಯಾಕ್ರಿ? ಬಿಕಾಸ್ ದಿಸ್ ಇಸ್ ಆಲ್ಸೋ ಇನ್ ಸ್ಟ್ಯಾಂಡರ್ಡ್ ಯೂನಿಟ್ ಅಂಡ್ ದಿಸ್ ಇಸ್ ಆಲ್ಸೋ ಇನ್ ಸ್ಟ್ಯಾಂಡರ್ಡ್ ಯೂನಿಟ್, ಹೆನ್ಸ್ ಎನರ್ಜಿ ಮಸ್ಟ್ ಆಲ್ಸೋ ಬಿ ಇನ್ ಸ್ಟ್ಯಾಂಡರ್ಡ್ ಯೂನಿಟ್. ಸೊ ಅದನ್ನ ನೀವು ಜೂಲ್ಗೆ ತಗೋಬೇಕು. ಸೊ ಜೂಲ್ಗೆ ತಗೋಬೇಕಾದ್ರೆ ನೋಡ್ರಿ ಏನ್ ಮಾಡ್ಬೇಕು, 7.2618 ಕರೆಕ್ಟ್, 7.2618 ಮೆಗಾ ಅಂದ್ರೆ 10⁶. ಇನ್ ನೆಕ್ಸ್ಟ್ ನೋಡ್ರಿ ಮೆಗಾ ಮುಗಿತ್ರಿ, ಇನ್ ನಮಗೆ ಉಳಿತ ಎಲೆಕ್ಟ್ರಾನ್ ವೋಲ್ಟ್ ಇದ್ದದ ಜೂಲ್ ಕನ್ವರ್ಟ್ ಆಗ್ಬೇಕಾಗಿದ್ರಿ, ಎಲೆಕ್ಟ್ರಾನ್ ವೋಲ್ಟ್ ಇದ್ದ ಜೂಲ್. ಸೊ ಎಲೆಕ್ಟ್ರಾನ್ ವೋಲ್ಟ್ ಇದ್ದದ ಜೂಲ್ ಕನ್ವರ್ಟ್ ಆಗ್ಬೇಕಾದ್ರೆ ಯು ಶುಡ್ ಮಲ್ಟಿಪ್ಲೈ ಬೈ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್ 1.6 into 10 to the power minus 19 ಅಂತ, ರೈಟ್. ಸೊ ಇಷ್ಟು ನಾವು ಇನ್ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. ಓಕೆ, ಈಗ ಇದು ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ ನೋಡ್ರಿ ವಾಟ್ ಐ ವಿಲ್ ಗೆಟ್, ಈಗ 10⁻+6 ಇದ್ರಾಗಿಂದ +6 ಹೋಯ್ತು, ಉಳಿತೇನ್ರಿ ಇಲ್ಲೇ 10⁻+2 +2 ಉಳಿತ್ರಿ, 10⁻+2 10⁻−34 ಅಂತಂದ್ರೆ ಇದು ನಮಗೆ 10⁻−32 ಆಗುತ್ತೆ, ರೈಟ್. ಡಿವೈಡೆಡ್ ಬೈ ಇದು 10⁻−19 ಆಸ್ ಇಟ್ ಇಸ್ ಇಲ್ಲಿ, ಕರೆಕ್ಟ್. ಸೊ ಇಲ್ಲಿ ನೋಡ್ರಿ ಇಲ್ಲಿ ನಮಗೆ 6.625 3 ಎಷ್ಟು ಉಳಿತೆ, ಇಲ್ಲಿ 7.2618 1.6 ಉಳಿತೆ. ಲೆಟ್ ಅಸ್ ಮಲ್ಟಿಪ್ಲೈ ದಿಸ್ ನೌ, ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಓಕೆ, ಸೊ ಲೆಟ್ ಅಸ್ ಮಲ್ಟಿಪ್ಲೈ ವಾಟ್ ವಿ ವಿಲ್ ಗೆಟ್. See what we have, 6.625 into 3 this will be 19.875, right. Next note 19.875 in idu 7.2618 into 1.6, so this will be 11.61888, right. This number one. Okay, let us divide these numbers first. 19.875 divided by 11.61888, right. So now just one 1.71 ಅದನ್ನ into ಇಲ್ಲಿ ನೋಡಿ 10⁻−32 10⁻−19. ಸೊ ಇದು -19 ಇದ್ರಾಗ ನಾವು -19 ಹೋಯ್ತು, ರೈಟ್. ಸೊ ಹಂಗಾದ್ರೆ ಉಳಿದೆಷ್ಟು 13 ನಮಗೆ ಉಳಿಯುತ್ತೆ. ಸೊ 10⁻−13, right, 10⁻−13 meter. This much will be the wavelength, 1.71 into 10 to the power -13 meter, correct. This is how we have to calculate the wavelength. So now first mass defect find ಮಾಡಿದ್ವಿ, ಆಮೇಲೆ binding energy, using energy we calculated the wavelength, right. We go to the next question. So next question, if 200 mega electron volts energy is released in the fission of a single nucleus of uranium-235-92, how many fission must occur per second to produce a power of 20 kilowatt? ನೋಡಿ, ಒಂದು uranium-92-235 ನ್ಯೂಕ್ಲಿಯಸ್ ನಮಗೆ ಫಿಷನೈಸ್ ಆದರೆ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಅವರ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಎಷ್ಟು ನಂಬರ್ ಆಫ್ ನ್ಯೂಕ್ಲಿಯಸ್ ನಮಗೆ ಫಿಷನೈಸ್ ಆದಾಗ we will get a power of 20 kilowatt they are asking. If to get a 20 kilowatt power, how many number of fissions should occur, ಅಥವಾ how many number of nucleus, uranium nucleus should get fissionized, that they are asking. Okay, so to calculate this, what we have to do, ನೋಡಿ per second ಅಂದರೆ per second ಅಂತಂದ್ರೆ ನಮಗೆ ಟೈಮ್ ಅಷ್ಟೇ, time is 1 second ಅಂದ್ರೆ time is 1 second, correct. So we have to calculate number of fissions. Okay, so energy ನಮಗೆ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ಬರುತ್ತೆ, ಪವರ್ ನಮಗೆ ಕಿಲೋವ್ಯಾಟ್ ಅವರು. So here to calculate the value of n, we have to use this formula, power is equal to n into E divided by 2. ಬಟ್ ಇಲ್ಲಿ ಎಲ್ಲಾನು ವ್ಯಾಲ್ಯೂಸ್ ನಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಹಾಕಬೇಕು. ಇದು ನೋಡಿ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ಒಳಗೆ ಇದು ನಾವು ಜೂಲ್ ಒಳಗೆ ಬರ್ಕೋಬೇಕು. ಸೊ ದಿಸ್ ವಿಲ್ ಬಿ 200 into ಮೆಗಾ ಅಂದ್ರೆ 10⁻6. ಇನ್ ಎಲೆಕ್ಟ್ರಾನ್ ವೋಲ್ಟ್ ಇರೋದ ಜೂಲ್ ಆಗಬೇಕಾದ್ರೆ ಯು ಶುಡ್ ಮಲ್ಟಿಪ್ಲೈ ಬೈ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್. ಸೊ 1.6 into 10 to the power -9. ಈಗ ಇದು ನಮಗೆ ಏನಾಯ್ತು ಜೂಲ್ ಒಳಗೆ. ಅದೇ ತರ ಪವರ್ ನೋಡ್ರಿ 20 ಕಿಲೋವ್ಯಾಟ್ ಅದ, ನಮಗೆ ವ್ಯಾಟ್ ಒಳಗೆ ಬೇಕು. ಸೊ ಕಿಲೋ ಮೀನ್ಸ್ 10⁻3, ಸೊ ವ್ಯಾಟ್. ಇನ್ ಟೈಮ್ ಅಂತೂ 1 ಸೆಕೆಂಡ್ ಅದ. ದೆನ್ ವಾಟ್ ವಿ ವಾಂಟ್ n ನಂಬರ್ ಆಫ್ fissions ಅಥವಾ ನಂಬರ್ ಆಫ್ ನ್ಯೂಕ್ಲಿಯಸ್ ನಮಗೆ ಬೇಕು. ಸೊ n is equal to, I can write it like this, power divided by energy. ಸೊ ಪವರ್ ನಮಗೆ ಎಷ್ಟು ಇದೆ 20 into 10⁻3 divided by energy ನಮಗೆ ಎಷ್ಟು ಇದೆ. ಸಿ ಎನರ್ಜಿ ಇದು 00 ಇದೆ 10⁻6 ಅಂದ್ರೆ ಇದನ್ನ 2 into 10⁻8 ಅಂತ ನಾವು into 1.6 into 10 to the power -19 ಅಂತ ನಾವು ಕರೆಕ್ಟ್. ಓಕೆ, ಈಗ ನೋಡ್ರಿ ನೆಕ್ಸ್ಟ್ ಆರ್ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್ ಆಲ್ಸೋ. ಇಲ್ಲಿ ನೀವು ಈ ತರನು ಬರೀಬಹುದು. ಇಲ್ಲಿ 20 ಅದಲ್ಲ
ಇದೇನು 20 ಇದೆ, ಇದನ್ನ 2 into 10 raised to 4 ಅಂತ ಬರುತ್ತೆ. 2 into 10 raised to 4. Clear? So 2 and 2 will get cancelled. 10 raised to 4, 10 raised to 8. ಇದರೊಳಗೆ 10 raised to 4 ಮಾತ್ರ ಉಳಿಯುತ್ತೆ. So 10 raised to plus 4, 10 raised to minus 19 ಅಂದ್ರೆ ನಮಗೆ ಎಷ್ಟು ಬರ್ತದೆ? How much it will be? See, 10 raised to plus 4, 10 raised to minus 19 means it will be 10 raised to minus 15. ಇದು ನಮಗೆ 10 raised to minus 15 ಆಗ್ತದೆ. Clear? Okay. ಇಲ್ಲಿ ಏನು ಉಳಿಯುತ್ತೆ ನಮಗೆ? Only 1.6 is remaining. 1.6. So 1 divided by 1.6. So 1 by 1.6 ಅಂದ್ರೆ ನಮಗೆ ಎಷ್ಟು ಬರ್ತದೆ? 1 by 1.6 means it will be 0.625. Correct? Into 10 raised to plus 15 ನಮಗೆ ಬರ್ತದೆ. 10 raised to plus 15. Clear? Okay. ಇದು ನೀವು ಮತ್ತೆ ವೇರಿಯೇಷನ್ ಮಾಡ್ಕೊಂಡು ಬರೀಬಹುದು. ಪಾಯಿಂಟ್ ನೀವು ಡೆಸಿಮಲ್ ಪಾಯಿಂಟ್ ಆ ಕಡೆ ಈ ಕಡೆ ತಗೊಂಡು ಬರೀಬಹುದು. I can write it like this also. 6.25 into 10 to the power 14 ಅಂತ ನಾವು ಬರೀಬಹುದು. Okay? So this is how we have to calculate the number of fissions. We go to the next question then. So calculate the energy released in kilowatt hour. Kilowatt hour energy ಕೇಳಿದರೆ when 0.2 kg of uranium 235 undergoes fission completely. Assume that the average energy released per fission of uranium nucleus is 200 megaelectron volts. So one the uranium 92-235 nucleus fissionized after, how much energy is released? 200 mega electron volts energy ನಮಗೆ ರಿಲೀಸ್ ಆಗಿದೆ ಅಂತ ಹೇಳ್ತಾನೆ. ಕರೆಕ್ಟ್? ಅವೇನು ಕೇಳ್ತಾನೆ? 0.2 kg ಯುರೇನಿಯಂ ನಮಗೆ ಏನಾದರೂ ಫಿಷನೈಸ್ ಆದರೆ how much amount of energy will be released? That they are asking for 0.2 kg. See, ನಮಗೆ ಡಾಟಾ ಏನು ಕೊಟ್ಟಿದಾರಲ್ಲ ಅಂತ ಒಂದು ನ್ಯೂಕ್ಲಿಯಸ್ ಕೊಟ್ಟಿದ್ದಾರೆ. ಸೊ ಒಂದು ಯುರೇನಿಯಂ ನ್ಯೂಕ್ಲಿಯಸ್ ಫಿಷನೈಸ್ ಆದರೆ ಇಷ್ಟು ಎನರ್ಜಿ ಬಂತು. ಕೇಳಿದರೆ ಯಾವುದಕ್ಕೆ? ನಂಬರ್ ಆಫ್ ನ್ಯೂಕ್ಲಿಯಸ್ ಮೇಲೆ ಕೇಳಿಲ್ಲ, ಮಾಸ್ ಮೇಲೆ ಕೇಳಿದ್ದಾರೆ. ಸೊ 0.2 kg ಯುರೇನಿಯಂ ಇಂದ ಎಷ್ಟು ಎನರ್ಜಿ ರಿಲೀಸ್ ಆಗ್ತದೆ? ಸೊ ಫಸ್ಟ್ ನಮ್ಗೆ ಏನು ಬೇಕ್ರಿ? ಈ 0.2 kg ಒಳಗೆ ಎಷ್ಟು ನಂಬರ್ ಆಫ್ ನ್ಯೂಕ್ಲಿಯಸ್ ಅದಾವ ಅದನ್ನ ನಮಗೆ ಬೇಕು. ಹೌ ಮೆನಿ ನಂಬರ್ ಆಫ್ ನ್ಯೂಕ್ಲಿಯಸ್ ಆರ್ ದೇರ್ ಇನ್ ದಿಸ್? ಹೌ ಮೆನಿ ನಂಬರ್ ಆಫ್ ನ್ಯೂಕ್ಲಿಯಸ್ ಅಂದ್ರೆ ಅಥವಾ ನಂಬರ್ ಆಫ್ ಆಟಮ್ಸ್ ಅಂದ್ರೆ? Nothing wrong. Okay, so 0.2 kg ಒಳಗೆ how many number of nuclei or atoms are present, that we have to find, and then we can use this data which has been given in the question. So ಇದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ ನೋಡ್ರಿ, ಯುರೇನಿಯಂ 235. So 235 is the mass number, ಇದು ನಮ್ಮ ಗ್ರಾಮ್ ಒಳಗೆ ಇರ್ತದೆ. So 235 grams of uranium ಒಳಗೆ how many number of atoms will be? There will be 6.023 into 10 raised to 23 number of atoms ಅಥವಾ ನ್ಯೂಕ್ಲಿಯಸ್ ನಮಗೆ ಪ್ರೆಸೆಂಟ್ ಅದಾವ ಅಂತ ನಾವು ಹೇಳ್ಬೋದು. ಅವಘಡ ನಂಬರ್ ಆಫ್ atoms. ನೆಕ್ಸ್ಟ್ ನೋಡಿ, ಇನ್ನು ನಮಗೆ ಕೊಟ್ಟಿದ್ದಾರೆ ಎಷ್ಟು ಮಾಸ್? 0.2 kg ನಮಗೆ ಕೊಟ್ಟಿದ್ದಾರೆ. ಸೊ 0.2 kg ಇದರೊಳಗೆ ನಮಗೆ ಎಷ್ಟು ನಂಬರ್ ಆಫ್ ಅಟಮ್ಸ್ ಅದಾವ ಅದನ್ನ ಫೈಂಡ್ ಮಾಡಬೇಕು. ಸೊ ವಾಟ್ ವಿ ಹ್ಯಾವ್ ಟು ಡು? ವಿ ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ. ಸೊ n is equal to ನಮಗೆ ಆಗ್ತದೆ 0.2 into 6.023 into 10 raised to 23 divided by 235 grams ಏನದಲ್ಲ ಅದನ್ನ kg ಒಳಗೆ ತಗೋತೀನಿ into 10 to the power minus 3. ಕರೆಕ್ಟ್? ಓಕೆ, ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. Let us simplify this now. Okay. ನೋಡ್ರಿ ಎಷ್ಟು ಬರಬೇಕು? It is 0.2 into 6.023. So ಇದು ನಮಗೆ ಎಷ್ಟು ಬಂತ? 1.2046. ಆಮೇಲೆ ನೋಡ್ರಿ ಇದು -3 ಮೇಲ್ಗಡೆ ಬಂದ್ರೆ +3 ಆಗ್ತದೆ. ಇದನ್ನ 10 raised to 26 ಅಂತ ಬರ್ತದೆ. Divided by 235. So you divide this by 235. What you will get? 0.00512. Okay. So I will get it as 0.00512 into 10 to the power 26 number of atoms. This much I will get. Clear ಇದೆ? Okay. So numbers ನಮಗೆ ಬಂತು. ಇಲ್ಲಿ ನೋಡ್ರಿ, ಒಂದು ಯುರೇನಿಯಂ ನ್ಯೂಕ್ಲಿಯಸ್ ನಿಂದ ಇಷ್ಟು ಎನರ್ಜಿ ಬಂದ್ರೆ ಎಷ್ಟು ನ್ಯೂಕ್ಲಿಯಸ್ ನಿಂದ ಎಷ್ಟು ಎನರ್ಜಿ ಬರಬೇಕು? that we have to calculate. So the total energy released will be equal to n into 200 mega electron volts. 200 mega electron volts. Correct? So you know, ಇದು ನಮಗೆ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ಮಾಡಿದ್ರೆ, ಸೊ n ನಮಗೆ ಎಷ್ಟು? How much is n? n is 0.00512 into 10 to the power 26. 10 to the power 26 into 200. Correct? Into 200. Okay, let us multiply this now. ಇದು ನಮಗೆ ಎಷ್ಟಂದ್ರೆ 0.00512 into 200. So this will be 1.024 into 10 to the power 26 mega electron volts. ಇದು ನಮಗೆ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್ ನ ಬಂತು. ಇದು ನಾವು ಇನ್ನು ಜೂಲ್ ಕನ್ವರ್ಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಯೂನಿಟ್ ನಮಗೆ ಎನರ್ಜಿ ಜೂಲ್ ಅಲ್ಲಿ. So we have to convert it to joule. So ಇದು 1.024 into 10 to the power 26. ಇದು ಮೆಗಾ ಅಂತ ಏನದ ಅದು ನಮಗೆ 10 raised to 6 ಆಗಿದೆ.
Mega means it is also 10 raised to 6 only. So 10 raised to 26 into 10 raised to 6 only is 10 raised to 32 electron volt cell. Next, this notary. Now we can now we have to convert this to joules. This joule convert joule convert into 1.6 into 10 to the power minus 19. Right? So this is joule. This will be in joule. But now answer is kilowatt hour. So kilowatt hour we should divide this by 3.6 into 10 raised to 6. Divide. Okay? Then it will be converted into what? Kilowatt hour. Okay? Okay, let us multiply 1.024 into 1.6. So this is 1.6384. 1.6384 divided by 3.6. Divided by 3.6. In order, 10 raised to 6 is rolling in the 10 raised to 6 is rolling in the vehicle. 10 raised to 6 होता ना क्या स्कूल 10 raised to 26 okay 10 raised to 26 ना होता so 10 raised to 26 minus 19 6 plus 1 होता है 7 10 raised to 7 ना होता so here I will get 10 raised to 7 you divide this now then divide by 3.6 so it will be 0.455 so 0.455 into 10 raised to 7 kilowatt hour. Right? So this much is the energy released by 0.2 kg of uranium. Right? So this is how we have to calculate the energy released in kilowatt hour. Clear? So these are some important numericals on nuclei which will be preferably asked in part C for 3 months. Right? Okay. So thank you so much for watching the channel. Please keep watching and supporting the channel. If you like the content, don't forget to subscribe and share the channel. Thank you so much.